ವಿಜಯಪುರ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ವಿಜಯಪುರ ನಗರದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಜಿಲ್ಲಾ ಪಂಚಾಯಿತಿ ಸಿಇಒ ರಿಸಿ ಆನಂದ್ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು, ನಾಯಕರು ಉಪಸ್ಥಿತರಿದ್ದರು. ಸರ್ ಒಂದು ಸ್ವಲ್ಪ ಸರ್ ಕೂಡ ಭಾರತ ಗೆದ್ದಾಗ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಭಾರತದ ಮೊದಲ ಉಪ ಪ್ರಧಾನಿ ಅವರು ಆಗಿದ್ದರು. ಸಮಾನತೆಯ ಹರಿಕಾರ ಅವರು. ಇವತ್ತು ಸಮತಾ ದಿನ ಅಂತಲೂ ಕೂಡ ಆಚರಿಸ್ತಾರೆ. ಸೋಷಿಯಲ್ ಜಸ್ಟಿಸ್ಸು ಮತ್ತು ಈಕ್ವಾಲಿಟಿಗೋಸ್ಕರ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೋಸ್ಕರ ಹೋರಾಡಿದಂತಹ ಅಪ್ರತಿಮ ಭಾರತದ ಪುತ್ರರಾದಂತಹ ಬಾಬು ಜಗಜೀವನ್ ರಾಮ್ ಅವರ ಇವತ್ತು ಜನ್ಮದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಅವರು ಪಾಲಿಸಿದಂಥ ನೀತಿ ನಿಯಮಗಳನ್ನು, ಧ್ಯೇಯ ಉದ್ದೇಶಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಇವತ್ತಿನ ದಿನವನ್ನು ಅಷ್ಟೇ ಅಲ್ಲದೆ ಮುಂಬರುವಂಥ ದಿನಗಳಲ್ಲಿಯೂ ಕೂಡ ಅವರ ಉದ್ದೇಶಗಳನ್ನು ಈಡೇರಿಸುವಂತೆ ಜನ ಪಾಲನೆ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಈ ದಿನದಂದು ಶುಭ ಕೋರುತ್ತೇನೆ. ಅವರ ಕೂಡ ಭಾರತ ಗೆದ್ದಾಗ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಭಾರತದ ಮೊದಲ ಉಪ ಪ್ರಧಾನಿ ಅವರು ಆಗಿದ್ದರು. ಸಮಾನತೆಯ ಹರಿಕಾರ ಅವರು. ಇವತ್ತು ಸಮತಾ ದಿನ ಅಂತಲೂ ಕೂಡ ಆಚರಿಸ್ತಾರೆ. ಸೋಷಿಯಲ್ ಜಸ್ಟಿಸ್ಸು ಮತ್ತು ಈಕ್ವಾಲಿಟಿಗೋಸ್ಕರ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೋಸ್ಕರ ಹೋರಾಡಿದಂತಹ ಅಪ್ರತಿಮ ಭಾರತದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಮ್ಮ ದೇಶದ ಒಂದು ಮಹಾನ್ ನಾಯಕ, ಒಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಒಂದು ವಿಶಿಷ್ಟ ಕೇಂದ್ರ ಸಚಿವರು ಕೂಡ ಆಗಿದ್ದರು. ಈ ಎಸ್ ಪಿ ಸರ್ ಕೂಡ ಆಲ್ರೆಡಿ ಹೇಳಿದ್ದಾರೆ. ಅವರು ನಮ್ಮ ಹಸಿರು ಕ್ರಾಂತಿದು ಒಂದು ಇನಿಷಿಯೇಟರ್ ಆಗಿ ಅವರ ನೇತೃತ್ವದಲ್ಲಿ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಕೂಡ ನಡೀತಾ ಇತ್ತು. ಜೊತೆಗೆ ನಮ್ಮ ದೇಶಕ್ಕೆ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನು ಕೂಡ ಸಿಗುತ್ತೆ. ಅವರು ಕಾರ್ಮಿಕ ಸಚಿವರಾಗಿ, ಅವರು ಕೃಷಿ ಸಚಿವರಾಗಿ, ಬಡವರಿಗಾಗಿ ಮತ್ತು ದೀನದಲಿತರಿಗಾಗಿ ಸಾಕಷ್ಟು ಕೆಲಸಗಳು ಮಾಡಿದರು. ಅವರು ಸಾಮಾಜಿಕ ನ್ಯಾಯ ಬಗ್ಗೆ ಕೂಡ ಭಾಳಷ್ಟು ಕೆಲಸ ಕೂಡ ಮಾಡಿದರು. ಈಗ ನಾವು ಇವತ್ತು ಏಪ್ರಿಲ್ 5ನೇ ತಾರೀಕು ನಾವೆಲ್ಲ ಅಧಿಕಾರಿಗಳು, ನಮ್ಮ ವಿಜಯಪುರದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ನಾವು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ವಿಜಯಪುರ ಜಿಲ್ಲೆ ಸಾರ್ವಜನಿಕರಿಗೆ ಅವ್ರದ್ದು ಜಯಂತಿದು ಹಾರ್ದಿಕ ಶುಭಾಶಯ ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು. ಹಸಿರು ಕ್ರಾಂತಿಯ ಹರಿಕಾರವರ ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ಅದ್ದೂರಿಯಾಗಿ ಪ್ರಪ್ರಥಮ ಉಪ ಪ್ರಧಾನಮಂತ್ರಿಯಾದಂಥವರು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಅವರ ಒಂದು ಜಯಂತಿ ಆಚರಣೆಯನ್ನು 118ನೇ ಜಯಂತಿ ಆಚರಣೆ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಸರ್ಕಾರದಿಂದ ವತಿಯಿಂದ ಸ್ವಾಭಿಮಾನ ಬಂಧುಗಳು, ದಲಿತ ಮುಖಂಡರು, ಸಮಾಜದ ಬಂಧುಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಹಾಗೂ ಸ್ವಾಭಿಮಾನ ಅಭಿಮಾನಿಗಳು, ಸಮಾಜದ ಪ್ರಗತಿಪರ ಸಮುದಾಯದವರು ಪಾಲ್ಗೊಂಡು ಯಶಸ್ವಿಗೆ ಪಾತ್ರರಾಗುತ್ತಾರೆ. ಇದು ಅರ್ಥಪೂರ್ಣವಾದಂಥ ಜಯಂತಿಯನ್ನು ಆಚರಣೆಯಕ್ಕೆ ನಾವು ತುಂಬ ಹೃದಯಪೂರ್ವಕವಾಗಿ ಸರ್ಕಾರಕ್ಕೆ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಹೆಸರು ಸರ್ ಭೀಮರಾಜ್ ಜಿಗ್ಜನಿಗೆ, ಅಖಿಲ ಕರ್ನಾಟಕ ಆದಿಜಾಂಬವ ಸಂಘರ್ಷ ಸಮಿತಿ. 18ನೇ ದೇಶದ ಮಾಜಿ ಉಪ ಪ್ರಧಾನಿಗಳು, ದೀನದಲಿತರ ಆಶಾಕಿರಣ, ಹಗಲಿರುಳು ಒಂದು ದೇಶಕ್ಕಾಗಿ ಶ್ರಮಿಸಿದಂಥ ಮಹಾನ್ ನಾಯಕ ಅವರ ಜಯಂತಿ ಉತ್ಸವವನ್ನು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತ, ಕರ್ನಾಟಕ ಸರ್ಕಾರ, ಎಲ್ಲ ದಲಿತ ಬಾಂಧವರು ಕೂಡಿಕೊಂಡು ಭಾಳ ಒಂದು ಅರ್ಥಪೂರ್ಣವಾಗಿ, ಭಾಳ ಒಂದು ಸೌಹಾರ್ದಿತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಾಡಿನ ಜನತೆಗೆ, ಜಿಲ್ಲೆಯ ಜನತೆಗೆ ಎಲ್ಲರಿಗೆ ಈ ಜಯಂತಿ ಉತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹೊಡೆಯಪ್ಪ ಸಾಲ್ಗಲ್, ದಲಿತ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರು.
ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.